ಎಲ್ಲರಿಗೂ ನಮಸ್ಕಾರ. ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇನ್ನು ಸಮಾಜ ವಿಜ್ಞಾನದ ಪತ್ರಿಕೆಯು 2 ಆಗಿದ್ದು ಅದರಲ್ಲಿ 91ನೇ ಪ್ರಶ್ನೆ. ಅಕ್ಬರನು ಸ್ಥಾಪಿಸಿದ ದೀನ್-ಇ-ಇಲಾಹಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಅಕ್ಬರನು 1582ರಲ್ಲಿ ದೀನ್-ಇ-ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಇಬಾದತ್ ಖಾನಾದಲ್ಲಿ ನಡೆಯುತ್ತಿದ್ದ ಹಿಂದೂ, ಜೈನ್, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಚರ್ಚೆಗಳ ಅಂತಿಮ ಸಾರವಾಗಿ ಇದು ರೂಪ ತಳೆಯಿತು. ಸಿ. ಅಬ್ದುಲ್ ರಹೀಂ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿಯಾಗಿದ್ದನು. ಡಿ. ಈ ಹೊಸ ಧರ್ಮವು ಸಂಸ್ಕಾರ, ನಡವಳಿಕೆ ಹಾಗೂ ಏಕೀಶ್ವರವಾದದಲ್ಲಿ ನಂಬಿಕೆ ಹೊಂದಿತ್ತು. ಇದಕ್ಕೆ ಸರಿಯಾದ ಉತ್ತರ 4ನೇದು ಎ, ಬಿ, ಡಿ. ಅಬ್ದುಲ್ ರಹೀಂ ಖಾನ್ ಈ ಧಾರ್ಮಿಕ ಪಂಥದ ಮುಖ್ಯ ರೂವಾರಿ ಆಗಿರಲಿಲ್ಲ. ಹಾಗಾಗಿ ಸಿ ಯನ್ನು ತೆಗೆದುಹಾಕಿ ಎ, ಬಿ, ಡಿಯನ್ನು ಮಾತ್ರ ಸೇರಿಸಲಾಗಿದೆ. 92ನೇ ಪ್ರಶ್ನೆ. ಇವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಯುವ ಬಂಗಾಳ ಚಳುವಳಿ. ಆರ್ಯ ಸಮಾಜ ಮಹಾತ್ಮ ಜ್ಯೋತಿಬಾ ಫುಲೆ, ಪ್ರಾರ್ಥನಾ ಸಮಾಜ ದಯಾನಂದ ಸರಸ್ವತಿ, ಸತ್ಯಶೋಧಕ ಸಮಾಜ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ, ಯುವ ಬಂಗಾಳ ಚಳವಳಿ ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯನ್. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾದ ಜೋಡಿ ಅಂದರೆ 4ನೇದು ಯುವ ಬಂಗಾಳ ಚಳುವಳಿ, ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜಿಯೋ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪಿಸಿದರೆ, ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರವರು ಸ್ಥಾಪಿಸಿರ್ತಾರೆ. ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಸ್ಥಾಪಿಸಿರ್ತಾರೆ. ಇವು ಏರುಪೇರಾಗಿರುವುದರಿಂದ ಇವುಗಳಲ್ಲಿ ಸರಿಯಾದ ಉತ್ತರ 4ನೇದು. 93ನೇ ಪ್ರಶ್ನೆ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪಟ್ಟಿ 1 ಹೇಮಸೇನ, ದುರ್ವಿನೀತ, ವಾದೀಪ ಸಿಂಹ, ಶ್ರೀ ಪುರುಷ, ಗದ್ಯ ಚಿಂತಾಮಣಿ, ಗಜಶಾಸ್ತ್ರ, ರಾಘವ ಪಾಂಡವಿಯ ಶಬ್ದಾವತಾರ. ಇದಕ್ಕೆ ಸರಿಯಾದ ಉತ್ತರ 3ನೇದು ಅಂದರೆ ಎ 3 ಹೇಮಸೇನ, ರಾಘವ ಪಾಂಡವಿಯ, ಬಿ 4 ದುರ್ವಿನೀತ ಶಬ್ದಾವತಾರ, ಸಿ 1 ವಾದೀಪ ಸಿಂಹ ಗದ್ಯ ಚಿಂತಾಮಣಿ, ಡಿ 2 ಗಜಶಾಸ್ತ್ರ. 94ನೇ ಪ್ರಶ್ನೆ. ಬ್ರಿಟಿಷರ ಭೂಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಚಾರ್ಲ್ಸ್ ಮೆಟ್ಕಾಫ್, ಜೊನಾಥನ್ ಡಂಕನ್, ಚಾರ್ಲ್ಸ್ ಗ್ರಾಂಟ್, ಲಾರ್ಡ್ ಕಾರ್ನ್ವಾಲಿಸ್. ಇದಕ್ಕೆ ಸರಿಯಾದ ಉತ್ತರ 1ನೇದು ಚಾರ್ಲ್ಸ್ ಮೆಟ್ಕಾಫ್. 95ನೇ ಪ್ರಶ್ನೆ. ನೀಡಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಕೆಯನ್ನು ಗುರುತಿಸಿ. ಪ್ಲಾಸಿ ಕದನ, ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಬಕ್ಸಾರ್ ಕದನ. ಇದಕ್ಕೆ ಸರಿಯಾದ ಉತ್ತರ ಎ, ಡಿ, ಬಿ, ಸಿ. ಅಂದರೆ ಮೊದಲು ಪ್ಲಾಸಿ ಕದನ 1757ರಲ್ಲಿ ನಡೆಯಿತು. ಅದಾದ ನಂತರ ಪ್ಲಾಸಿ ಕದನ ನಡೆದ ನಂತರವೇ ಬಕ್ಸಾರ್ ಕದನ ನಡೆಯಿತು. ಆಮೇಲೆ ಬಿ, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದರು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಾದಮೇಲೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 2ನೇದು. ಇನ್ನು 96ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎ. 2ನೇ ದೇವರಾಯನು ಗಜಬೇಟೆಗಾರ ಎಂಬ ಬಿರುದನ್ನು ಧರಿಸಿದ್ದನು. 2ನೇ ದೇವರಾಯನು ಕೇರಳ, ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣಾಪಥದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ. ಎ ಮತ್ತು ಬಿ ಎರಡು ಇಮ್ಮಡಿ ಪುಲಕೇಶಿಗೆ ಸಂಬಂಧಿಸಿದಂತಹ ಒಂದು ಸೂಕ್ತವಾದ ಹೇಳಿಕೆಯಾಗಿದೆ. 97ನೇ ಪ್ರಶ್ನೆ. ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಪ್ರತಿಪಾದನೆಯೇ. ಔರಂಗಜೇಬನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೆಯುತ್ತಿದ್ದರು. ಸಮರ್ಥನೆ. ಆರ್. ಔರಂಗಜೇಬನು ಆಡಂಬರದ ಜೀವನಕ್ಕೆ ಮಹತ್ವ ನೀಡದೆ ಸರಳವಾಗಿ ತನ್ನ ಬದುಕನ್ನು ಕಳೆದನು. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಇಂತಹ ಒಂದು ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಿತ್ತು ಅಂತಂದರೆ ಸಮಾಜ ವಿಜ್ಞಾನದ ವಿಷಯವನ್ನು ನಾವು ಸರಿಯಾಗಿ ಓದಿ ಗ್ರಹಿಸಿ ಅರ್ಥ ಮಾಡಿಕೊಂಡಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಇಲ್ಲಿ ನೋಡಿ, ಪ್ರತಿಪಾದನೆ ಔರಂಗಜೇಬನ ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದರೆ ಸಮರ್ಥನೆ ಇದೆ. ಒಂದು ಹೇಳಿಕೆಗೆ ಸಮರ್ಥನೆ ಏನಂದರೆ ಆತನು ಆಡಂಬರದ ಜೀವನವನ್ನು ನಡೆಸ್ತಾ ಇರಲಿಲ್ಲ, ಸರಳವಾದಂತಹ ತನ್ನ ಬದುಕನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಆತನನ್ನು ಜಿಂದಾ ಫಕೀರ್ ಅಥವಾ ಜೀವಂತ ಫಕೀರ್ ಎಂದು ಕರೀತಿರ್ತಾರೆ.
98ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವರು ಈಗಿನ ಮೈಸೂರು ಅರಮನೆಯನ್ನು 1910ರಲ್ಲಿ ಪೂರ್ಣಗೊಳಿಸಿದರು. KRS ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು. 1911ರಲ್ಲಿ ಮೈಸೂರು ಸಂಪತ್ ಅಭ್ಯುದಯ ಪರಿಷತ್ತನ್ನು ಪ್ರಾರಂಭಿಸಿದರು. ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು 10ನೇ ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಬಂಧಿಸಿದಂಥ ಈ ಪೂರ್ತಿ ಹೇಳಿಕೆಗಳು ನಾವು ಪಠ್ಯಪುಸ್ತಕಗಳನ್ನು ಓದಿದಾಗ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. 99ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಬದರಿ, ದ್ವಾರಕ, ಕಂಚಿ, ಪುರಿ. ಸರಿಯಾದ ಜೋಡಿಯನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ. ಬದರಿ ಜ್ಯೋತಿರ್ಪೀಠವಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಮೊದಲೇದು. 100ನೇ ಪ್ರಶ್ನೆ, ಚಿತ್ತೋಡಗಢದ ಪ್ರಖ್ಯಾತ ವಿಜಯ ಸ್ತಂಭ ಇವರ ಕಾಲದಲ್ಲಿ ನಿರ್ಮಾಣವಾಯಿತು. ಪಾಲರು, ಚೌಹಾಣರು, ಗುಹಿಲರು, ಪ್ರತಿಹಾರರು. ಇದಕ್ಕೆ ಸರಿಯಾದ ಉತ್ತರ ಪಾಲರು. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವರು ವಿಲಿಯಂ ಜೋನ್ಸ್, ಮ್ಯಾಕ್ಸ್ ಮುಲ್ಲರ್, ಆರ್ ಶ್ಯಾಮಶಾಸ್ತ್ರಿ, ಚಾರ್ಲ್ಸ್ ಬೇಡನ್. ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಬೇಡನ್. ಮೊದಲನೇ ಕರ್ನಾಟಕ ಯುದ್ಧವು ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು. ಎಕ್ಸಲಾ ಚಾಪಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಮದ್ರಾಸ್ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಎಕ್ಸಲಾ ಚಾಪಲ್ ಒಪ್ಪಂದ. ರೈತವಾರಿ ಪದ್ಧತಿಯನ್ನು ಬಾರ್ ಮಹಲ್ ಪ್ರಾಂತದಲ್ಲಿ ಮೊದಲಿಗೆ ಜಾರಿಗೊಳಿಸಿದವನು ಆರ್.ಎಂ. ಬರ್ಡ್, ಜೇಮ್ಸ್ ಥಾಮ್ಸನ್, ಅಲೆಕ್ಸಾಂಡರ್ ರೀಡ್, ಲಾರ್ಡ್ ವೆಲೆಸ್ಲಿ. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ರೀಡ್. ಇವುಗಳಲ್ಲಿ ಮಂದಗಾಮಿ ನಾಯಕರ ಸರಿಯಾದ ಗುಂಪು ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ್ ಘೋಷ್, ರಾಜ್ಗುರು. ಸೆಕೆಂಡ್ ಒನ್ ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ಬಿ ಥರ್ಡ್ ಒನ್ ಅರವಿಂದ್ ಘೋಷ್, ರಾಜ್ಗುರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್. ಫೋರ್ತ್ ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಅರವಿಂದ್ ಘೋಷ್. ಇದಕ್ಕೆ ಸರಿಯಾದ ಉತ್ತರ ಎರಡನೇದು ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ಇದು ಮಂದಗಾಮಿ ನಾಯಕರ ಗುಂಪಿಗೆ ಸೇರಿದೆ. ಮೊದಲೇದರಲ್ಲಿ ನೋಡಿ ರಾಜಗುರು ಅಂತಿದೆ, ಈತನು ಕ್ರಾಂತಿಕಾರಿ ನಾಯಕರ ಗುಂಪಿಗೆ ಸೇರಿರ್ತಾನೆ. ಇದು ಭಗತ್ ಸಿಂಗು, ಥರ್ಡ್ ಒನ್ ಅರವಿಂದ್ ಘೋಷ್, ರಾಜ್ಗುರು ಇವರೆಲ್ಲರೂ ಕೂಡ ಭಗತ್ ಸಿಂಗ್ ಇವರೆಲ್ಲರೂ ಕ್ರಾಂತಿಕಾರಿ ನಾಯಕರ ಗುಂಪಿಗೆ ಸೇರಿರ್ತಾರೆ. ಇನ್ನು ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ಇವರು ತೀವ್ರಗಾಮಿ ನಾಯಕರ ಗುಂಪಿಗೆ ಸೇರಿರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎರಡನೇದು. 105ನೇ ಪ್ರಶ್ನೆ, 1893ರಲ್ಲಿ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದ ನಟಾಲ್ಗೆ ಹೋಗಲು ಕಾರಣವೇನೆಂದರೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಲು, ದಕ್ಷಿಣ ಆಫ್ರಿಕಾದ ಜನರ ನೆರವು ಪಡೆಯಲು, ನೆಲ್ಸನ್ ಮಂಡೇಲಾ ಅವರನ್ನು ಭೇಟಿ ಮಾಡಲು, ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. ಇದಕ್ಕೆ ಸರಿಯಾದ ಉತ್ತರ ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವಕಾಲತ್ತು ವಹಿಸಲು. ಇದೇ ಒಂದು GPSR ಮತ್ತು TET ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ 2 ಸಾರಿ ರಿಪೀಟ್ ಆಗಿದೆ. ಹಾಗಾಗಿ ಸರಿಯಾದ ಉತ್ತರವನ್ನು ಇಲ್ಲಿ ನೆನಪಿಟ್ಕೊಂಡ್ಬಿಡಿ. 106 ಪೃಥ್ವಿಯ ಆಕಾರವು ಇದರಿಂದ ನಿರ್ಧರಿಸಲ್ಪಡುತ್ತದೆ. ದೈನಂದಿನ ಚಲನೆಯ ವೇಗಗಳಿಂದ, ಸಮಭಾಜಕ ವೃತ್ತದ ವ್ಯಾಸದಿಂದ, ಸಮಭಾಜಕ ವೃತ್ತ ಮತ್ತು ಧ್ರುವಿ ವ್ಯಾಸಗಳೆರಡರಿಂದ, ಕಕ್ಷಾ ಚಲನೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಸಮಭಾಜಕ ವೃತ್ತ ಮತ್ತು ಧ್ರುವಿ ವ್ಯಾಸಗಳೆರಡರಿಂದ. ಇಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಅಂಶ ನೆನಪಿಟ್ಕೋಬೇಕೇನೆಂದರೆ GPSR ಆಗಲಿ TET ಆಗಲಿ ಭೂಗೋಳಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಅವರು 5ರಿಂದ 10ನೇ ತರಗತಿಯ ಒಳಗಿನ ಭೂಗೋಳ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಕೇಳ್ತಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಶ್ನೆಗಳನ್ನು ಅವರು ಕೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಭೂಗೋಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನಾವು ಚೆನ್ನಾಗಿ ಓದ್ಕೊಂಡಿದ್ದಾದರೆ ಪ್ರತಿ ಪ್ರಶ್ನೆಗೂ ನಾವು ಉತ್ತರವನ್ನು ಅಂಕಗಳನ್ನು ಗಳಿಸ್ಬೋದು. 107 ಮಿಶ್ರಗೋಳದ ಮೇಲ್ಭಾಗವನ್ನು ಹೇಗೆ ಕರೆಯಲಾಗಿದೆ? ಅಸ್ತನೋಸ್ಪಿಯರ್, ಬ್ಯಾರಿಸ್ಪಿಯರ್, ಮಿಸೋಸ್ಪಿಯರ್, ಫೋಟೋಸ್ಪಿಯರ್. ಇದಕ್ಕೆ ಸರಿಯಾದ ಉತ್ತರ ಅಸ್ತನೋಸ್ಪಿಯರ್. 108 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ. ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ A3 ಮೌಂಟ್ ಲೋವಾ ಹವಾಯಿ ದ್ವೀಪಗಳು. B1 ಮೌಂಟ್ ಫ್ಯೂಜಿಯಾಮ್ ಜಪಾನ್. C4 ಮೌಂಟ್ ಕ್ರಾಕಟೋವಾ ಇಂಡೋನೇಷ್ಯಾ. D2 ಮೌಂಟ್ ಪೀಲಿ ವೆಸ್ಟ್ ಇಂಡೀಸ್. ಹಿಮನದಿಯ ಸಂಚಯನ ಕಾರ್ಯದಿಂದ ಉಂಟಾಗುವ ಭೂಸ್ವರೂಪಗಳನ್ನು
ಗುರುತಿಸಿ. ಪ್ರವಾಹ ಮೈದಾನ, ನದಿ ಮುಖಜ, ಮೆಕ್ಕಲು ಬೀಸಣಿಗೆ ತಿರುವುಗಳು, ಮೆಕ್ಕಲು ಬೀಸಣಿಗೆ ಮಹಾಕಂದರ, ಕಂದರ ಸ್ವಾಭಾವಿಕ ದಡಕಟ್ಟೆ, ಶಿಲಾನಿಚಯಗಳು, ಅಂಡಾಕಾರದ ದಿಣ್ಣೆ, ತ್ರಿಕೋಣಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ. 4ನೇದು ಹಿಮಾಗಾರ, ಗಿರಿಶೃಂಗ, ತೂಗು ಕಣಿವೆ, ಶಿಲಾನಿಚಯಗಳು. ಇದಕ್ಕೆ ಸರಿಯಾದ ಉತ್ತರ 3ನೇದು ಶಿಲಾನಿಚಯಗಳು, ಅಂಡಾಕಾರದ ದಿಣ್ಣೆ, ತ್ರಿಕೋಣಾಕಾರದ ದಿಣ್ಣೆ, ಸರ್ಪಾಕಾರದ ದಿಣ್ಣೆ. 110ನೇ ಪ್ರಶ್ನೆ. ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುವುದನ್ನು ಹೀಗೆ ಕರೆಯಲಾಗಿದೆ. ಊರ್ಧ್ವಮುಖ ಉಷ್ಣಾಂಶದ ಪ್ರವಣತೆ, ಉಷ್ಣಾಂಶದ ವಿಪರ್ಯಾಯ, ಸಾಧಾರಣ ಉಷ್ಣಾಂಶದ ಇಳಿಕೆ ಪ್ರಮಾಣ, ಅಧೋಮುಖ ಉಷ್ಣಾಂಶದ ಪ್ರವಣತೆ. ಇದಕ್ಕೆ ಸರಿಯಾದ ಉತ್ತರ 2ನೇದು ಉಷ್ಣಾಂಶದ ವಿಪರ್ಯಾಯ. ಅಂದರೆ ವಾಯುಮಂಡಲದ ಉಷ್ಣಾಂಶವು ಹೆಚ್ಚುವ ಎತ್ತರದೊಂದಿಗೆ ಅಧಿಕವಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಉಷ್ಣಾಂಶದ ವಿಪರ್ಯಾಯ ಎಂದು ಕರೆಯುತ್ತೇವೆ. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು 2ನೇದು 11°31' ಉತ್ತರ ಅಕ್ಷಾಂಶದಿಂದ 18°45' ಉತ್ತರ ಅಕ್ಷಾಂಶದವರೆಗೆ. 112. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಈ ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. A1 ಆಗುಂಬೆ ಶಿವಮೊಗ್ಗ ಉಡುಪಿ. B3 ಚಾರ್ಮುಡಿ ಘಾಟ್ ಮಂಗಳೂರು ಚಿಕ್ಕಮಗಳೂರು. C1 ಹುರ್ಲಿಕಲ್ ಘಟ್ಟ ಶಿವಮೊಗ್ಗ ಮತ್ತು ಕುಂದಾಪುರ. ಶಿರಾಡಿ ಘಟ್ಟ. D2 ಸಕಲೇಶಪುರ ಮಂಗಳೂರು. 113ನೇ ಪ್ರಶ್ನೆ. ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿ. ತುಮಕೂರು, ಬೆಳಗಾವಿ, ರಾಯಚೂರು, ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ದಕ್ಷಿಣದ ಅತಿ ತುದಿಯಲ್ಲಿರುವ ಇಂದಿರಾ ಪಾಯಿಂಟ್ ನೆಲೆಗೊಂಡಿರುವುದು 6°15' ಉತ್ತರ ಅಕ್ಷಾಂಶ, 6°30' ಉತ್ತರ ಅಕ್ಷಾಂಶ, 6°45' ಉತ್ತರ ಅಕ್ಷಾಂಶ, 8°45' ಉತ್ತರ ಅಕ್ಷಾಂಶ. ಇದಕ್ಕೆ ಸರಿಯಾದ ಉತ್ತರ 6°45' ಉತ್ತರ ಅಕ್ಷಾಂಶ. 115. ಪೂರ್ವ ಕರಾವಳಿ ತೀರದಲ್ಲಿನ ಮೈದಾನದಲ್ಲಿ ಕೃಷ್ಣಾ ನದಿಯ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಕರಾವಳಿಯನ್ನು ಹೀಗೆ ಕರೆಯಲಾಗಿದೆ. ಕೊಂಕಣ ತೀರ, ಕೋರಮಂಡಲ್ ತೀರ, ಮಲಬಾರ್ ತೀರ, ಸರ್ಕಾರ್ ತೀರ. ಇದಕ್ಕೆ ಸರಿಯಾದ ಉತ್ತರ 4ನೇದು ಸರ್ಕಾರ್ ತೀರ. ಉತ್ತರ ಪ್ರದೇಶ ರಾಜ್ಯವು ಬೇಸಿಗೆ ಅವಧಿಯಲ್ಲಿ ಪಡೆಯುವ ಮಳೆಯನ್ನು ಹೀಗೆ ಕರೆಯಲಾಗಿದೆ. ಕಾಲಾ ಬೈಸಾಖಿ, ಆಂಥಿಸ್, ಕಾಫಿಯ ತುಂತುರು, ಲು. ಇದಕ್ಕೆ ಸರಿಯಾದ ಉತ್ತರ ಆಂಥಿಸ್.